ದೇವಿಯವರ ಸಂಭ್ರಮದ ಬಗ್ಗೆ ತಿಳಿದಿಲ್ಲ. 2 ದಶಕಗಳ ಹಿಂದೆ ಹೋದರೆ ಶ್ರೀದೇವಿ ಒಂದು ಸಂಚಲನವಾಗಿದ್ರು. ವಿಶೇಷವಾಗಿ 80 ಮತ್ತು 90ರ ದಶಕಗಳಲ್ಲಿ ಶ್ರೀದೇವಿ ಟಾಲಿವುಡ್, ಬಾಲಿವುಡ್, ಕಾಲಿವುಡ್ ಮಾತ್ರವಲ್ಲದೆ ಇಡೀ ಭಾರತದಲ್ಲಿ ಸಂಚಲನ ಸೃಷ್ಟಿಸಿದ್ರು. ವಾಸ್ತವವಾಗಿ ಶ್ರೀದೇವಿಯನ್ನ ಪರದೆಯ ಮೇಲೆ ನೋಡಿದ್ರೆ ಹುಡುಗರು ಉತ್ಸುಕರಾಗ್ತಾ ಇದ್ರು. ವಾಸ್ತವವಾಗಿ ಆಗ ಶ್ರೀದೇವಿಯನ್ನು ಪೋಸ್ಟರ್ನಲ್ಲಿ ನೋಡೋದು ಸಾಕಾಗಿತ್ತು. ಜನರು ನಾಯಕ ಯಾರು ಅಂತ ಯೋಚಿಸ್ತಾ ಇರಲಿಲ್ಲ. ಈ ಸುಂದರಿ ಅಷ್ಟೊಂದು ತಾರಾಪಟ್ಟ ಗಳಿಸಿದ್ರು. ಈ ಸೌಂದರ್ಯದ ಕ್ರೇಜ್ನ ರೇಂಜ್ ತುಂಬಾ ಹೆಚ್ಚಾಗಿದೆ. ಅನೇಕ ನಾಯಕರು ಸಹ ಶ್ರೀದೇವಿಯ ಡೇಟ್ಗಳಿಗಾಗಿ ಕಾಯ್ತಾ ಇದ್ರು. ಈ ಸುಂದರಿಗೆ ಅಂತಹ ಕ್ರೇಜ್ ಇದೆ. ಆ ಕಾಲದ ಅನೇಕ ಹುಡುಗರು ಶ್ರೀದೇವಿಯಂತಹ ಹೆಂಡತಿಯನ್ನ ಪಡೆಯೋಕೆ ದೇವರನ್ನ ಪ್ರಾರ್ಥಿಸ್ತಾ ಇದ್ರಂತೆ. ಈ ಸುಂದರಿ ತೆಲುಗಿನಲ್ಲಿ ಬಾಲನಟಿಯಾಗಿ ಎಂಟ್ರಿ ಕೊಟ್ಟರು. ಶ್ರೀದೇವಿ 1970ರಲ್ಲಿ ಬಂದ ಮಾ ನನ್ನ ನಿರ್ದೋಷಿ ಚಿತ್ರದ ಮೂಲಕ ಬಾಲನಟಿಯಾಗಿ ಟಾಲಿವುಡ್ಗೆ ಎಂಟ್ರಿ ಕೊಟ್ಟರು. ತೆಲುಗಿನಲ್ಲಿ ಮಾತ್ರ 20ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಬಾಲನಟಿಯಾಗಿ ನಟಿಸಿದ್ರು. ಕೆ ರಾಘವೇಂದ್ರ ರಾವ್ ನಿರ್ದೇಶನದ ಪದಹರೆಲ್ಲ ವಾಸ ಚಿತ್ರದ ಮೂಲಕ ಅವರು ನಾಯಕಿಯಾದರು. ಬಾಬು ಮೋಹನ್ ನಾಯಕನಾಗಿ ನಟಿಸಿದ್ದ ಈ ಚಿತ್ರ ಸೂಪರ್ ಡೂಪರ್ ಹಿಟ್ ಆಯಿತು. ನಾಗಾರ್ಜುನ ಜೊತೆ ಅಖಾರಿ ಪ್ರಸಾದ್, ಗೋವಿಂದ ಗೋವಿಂದ ಚಿತ್ರಗಳಲ್ಲಿ ನಟನೆಯನ್ನ ಮಾಡಿ ತುಂಬಾನೇ ಫೇಮಸ್ ಆದರು. ಶ್ರೀದೇವಿ ಬೋನಿ ಕಪೂರ್ಗೆ ರಾಖಿ ಕಟ್ಟಿದ್ದು ಗೊತ್ತೇ? ಹೌದು, ಶ್ರೀದೇವಿ ಬೋನಿ ಕಪೂರ್ಗೆ 2ನೇ ಪತ್ನಿ. ಬೋನಿ ಕಪೂರ್ ಮೊದಲ ಬಾರಿಗೆ ಮೋನಾ ಶೌರಿಯನ್ನ ವಿವಾಹವಾದರು. ಅದಾದ ನಂತರ ಕೆಲವು ದಿನಗಳ ನಂತರ ಅವರು ಶ್ರೀದೇವಿಯನ್ನ ಪ್ರೀತಿಸ್ತಾ ಇದ್ರು. ಆದಾಗ್ಯೂ ಬೋನಿ ಕಪೂರ್ ಅವರ ತಾಯಿ ನಿರ್ಮಲಾ ಕಪೂರ್ ಇಬ್ಬರು ಸಂಬಂಧದಲ್ಲಿದ್ದಾರೆ ಅಂತ ತಿಳಿದುಕೊಂಡ್ರು. ಶ್ರೀದೇವಿಗೆ ಕರೆ ಮಾಡಿ ರಾಖಿ ಬೋನಿ ಕೈಗೆ ಕಟ್ಟಿಸಿದ್ರು. ಬೋನಿ ಕಪೂರ್ ಸ್ವತಃ ಇದನ್ನ ಮಾಡಿದ್ರು. ಬೋನಿ ಕಪೂರ್ 1996ರಲ್ಲಿ ಶ್ರೀದೇವಿಯನ್ನ ವಿವಾಹವಾದ್ರು. ಇಬ್ಬರು ಮದುವೆಯಾಗುವ ಮೊದಲು ಶ್ರೀದೇವಿ ಗರ್ಭಿಣಿಯಾದ್ರು. ಗರ್ಭಿಣಿಯಾಗಿದ್ದ ಶ್ರೀದೇವಿ ಜಾನ್ವಿ ಕಪೂರ್ಗೆ ಜನ್ಮ ನೀಡಿದ್ರು. ಮದುವೆಯ ನಂತರ ಖುಷಿ ಕಪೂರ್ ಜನಿಸಿದ್ರು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.